ವೃದ್ಧರು ಮತ್ತು ಗರ್ಭಿಣಿಯರು ಮಾಸ್ಕ್ ಹಾಕೋಕ್ ಶುರು ಮಾಡಿ, ವ್ಯಾಕ್ಸಿನ್ ಅನ್ನ ರೆಡಿ ಇಟ್ಕೊಳ್ಳಿ. ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತಾ, ಮತ್ತೆ ಕೆಲಸ ನಿಂತೋಗ್ಬಿಡುತ್ತಾ, ಮತ್ತೆ ಕೊಡ್ತಾ ಮಕ್ಕಳಿಗೆ ಹುಷಾರಿಲ್ದಂಗೆ ಆಗುತ್ತೆ, ವೃದ್ಧರಿಗೆ ಚಳಿ ಆಗುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ, ಪ್ಯಾನಿಕ್ ಆಗಬೇಡಿ. ಕೋವಿಡ್ ಏನಂತ ತುಂಬಾ ಸ್ಟ್ರಾಂಗ್ ಉಪತಳಿ ಏನಲ್ಲ J5. ಸೊ ಹಾಗಾಗಿ ಟೆನ್ಷನ್ನು ಸುಮ್ಮನೆ ಇಲ್ಲ ಸಲ್ಲದ ತಲೆ ಬಿಸಿಯನ್ನು ಮಾಡ್ಕೋಬೇಡಿ ಅಂತ ನಾನು ನಿಮ್ಗೆ ಹೇಳಿದೆ. ಆದರೆ ಆ ವಿಡಿಯೋ ಆಗಿ ಒಂದು 6 ಅವರಲ್ಲಿ CM ಸ್ಟೇಟ್ಮೆಂಟೇ ಬಂದ್ಬಿಡುತ್ತೆ. ಎಲ್ಲ ತರಹದ ಸಂದರ್ಭಕ್ಕೆ ಸಿದ್ಧರಾಗಿರಿ, ಏನ್ ಬೇಕಾದ್ರೆ ಆಗ್ಬೋದು, ಯಾವುದೇ ತರಹದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗಿ. ವೃದ್ಧರು ಮತ್ತು ಗರ್ಭಿಣಿಯರು ಮಾಸ್ಕ್ ಹಾಕೋಕ್ ಶುರು ಮಾಡಿ, ವ್ಯಾಕ್ಸಿನ್ ಅನ್ನ ರೆಡಿ ಇಟ್ಕೊಳ್ಳಿ. ಇವತ್ತು ಕನ್ನಡಪ್ರಭದ ಕವರ್ ಪೇಜ್ ನೋಡ್ತಿದ್ದಂಗೆ ನನಗೆ ಟೆನ್ಷನ್ ಆಗೋಯ್ತು ಒಂದ್ಸಲ. ಎಲ್ಲಾ ಕಡೆ ಇವಾಗ ಇಮಿಡಿಯೇಟ್ಲಿ ಟೆಸ್ಟ್ಗಳು ಸ್ಟಾರ್ಟ್ ಆಗಬೇಕು, ತುರ್ತು ಸಭೆಗಳು ನಡೀತಾ ಇದೆ. ನನಗೆ ಒಂದು ಕ್ಷಣ, ಒಂದು 3 ವರ್ಷ 4 ವರ್ಷ ಹಿಂದಕ್ಕೆ ಹೋದಂಗೆ ಟೆನ್ಷನ್ ಆಗೋಯ್ತು ನನಗೆ. ಏನ್ ಗುರು, ಪ್ಯಾನಿಕ್ ಮಾಡಬಾರ್ದು, ಪ್ಯಾನಿಕ್ ಆಗಬಾರ್ದು ಅಂತಿದ್ರೆ ಇಲ್ಲಿ ಗೌರ್ಮೆಂಟೇ ಇದಕ್ಕೆ CM ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, CM ಅಷ್ಟು ಸುಲಭಕ್ಕೆ ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಕೊಡಲ್ಲ. CM ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಂತಂದ್ರೆ ಜನ ಆಟೋಮ್ಯಾಟಿಕ್ ಆಗಿ ಪ್ಯಾನಿಕ್ ಆಗ್ಬಿಡ್ತಾರೆ. ಈಗ ಅಯ್ಯೋ ಗುರು ಏನಾಗ್ತಾ ಇದೆ, ಏನಾಗ್ಬಿಡುತ್ತೆ, ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತಾ, ಮತ್ತೆ ಕೆಲಸ ನಿಂತೋಗ್ಬಿಡುತ್ತಾ, ಮತ್ತೆ ಕೊಡ್ತಾ ಟೆನ್ಷನ್ನು. ಹಂಗಿಂಗಲ್ಲ, ದೇವರಾಣೆ ಆ ತರಹದ ಇನ್ನೊಂದು ಪರಿಸ್ಥಿತಿಗೆ ರಾಜ್ಯದ ಜನ ರೆಡಿ ಇಲ್ಲ, ದೇಶದ ಜನವೂ ರೆಡಿ ಇಲ್ಲ. ದಯವಿಟ್ಟು ಆರಂಭದಲ್ಲೇ ಯಾವ ತರ ಇದನ್ನ ಕಂಟ್ರೋಲ್ ಮಾಡಬಹುದು, ಏರ್ಪೋರ್ಟ್ಗಳಲ್ಲಿ ಟೆಸ್ಟ್ ಮಾಡ್ತೀರಾ ಮಾಡಿ, ಸ್ಕೂಲ್ ಡೇಟ್ಸ್ನ ಇನ್ನೊಂದು 10 ದಿನ ಮುಂದಾಗ್ತೀರಾ ಹಾಕಿ, ಪರವಾಗಿಲ್ಲ. ಅದನ್ನ ಹೊರತುಪಡಿಸಿ ಜನರನ್ನ ಪ್ಯಾನಿಕ್ ಮಾಡಿ, ಈ ರಾಜ್ಯದ ಪ್ರಜೆಗಳನ್ನ ಪ್ಯಾನಿಕ್ ಮಾಡಿ, ಎಲ್ಲದಕ್ಕೂ ಸಿದ್ಧರಾಗಿ ಯಾವುದೇ ಸಂದರ್ಭ ಬಂದರೂ ರೆಡಿ ಇರಬೇಕು ಅನ್ನೋ ತರ ಮಾತಾಡ್ಬಿಟ್ರೆ ಜನ ದಿಗಿಲು ಬಿದ್ದೋಗ್ತಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮ್ಮ ಮತ್ತು ನಿಮ್ಮ ಸಚಿವರು ಎಲ್ರಿಗೂ ಹೇಳ್ಬಿಡಿ, ಬೇಡಪ್ಪ ಹೆದರಿಸ್ಬೇಡ್ರಿ ಜನರನ್ನ. ನಮಗೆ ಹೋದ್ಸಲ ಕೋವಿಡ್ ಅಲ್ಲಿ ಏನೇನಾಗಿದೆ, ಅವಾಗ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಅದು ಏನೇನೆಲ್ಲ ನೋಡ್ಬಿಡ್ತು, ನಾವೆಲ್ಲ ನೋಡಿದೀವಿ. ಆ ಪರಿಸ್ಥಿತಿಗೆ ಮತ್ತೊಮ್ಮೆ ಹೋಗುವ ಪ್ರಮೇಯ ಬರದೇ ಇರಲಿ ಅಂತ ಹೇಳಿ ದಿನ ದೇವರಲ್ಲಿ ಬೇಡ್ಕೊಳ್ಳೋ ಪರಿಸ್ಥಿತಿಲಿ ಇದ್ವಿ ನಾವು. ಸೊ ಹೀಗಿರುವಾಗ ಮತ್ತೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನರನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಆತಂಕ ಪಡಬೇಡಿ, ಭಯ ಪಡಬೇಡಿ ಅಂತ ಹೇಳಬೇಕೇ ಹೊರತು ಎಲ್ಲದಕ್ಕೂ ರೆಡಿಯಾಗಿರಿ, ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ಬಿಟ್ರೆ ಜನ ಪ್ಯಾನಿಕ್ ಆಗ್ಬಿಡ್ತಾರೆ. ಮಕ್ಕಳಿಗೆ ಚಳಿ ಜ್ವರ ಇದ್ರೆ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಹೇಳಿದ್ರಿ. ಓಕೆ, ವಿಲ್ ಫಾಲೋ ದಟ್, ಮಾಡೋಣ, ಅದನ್ನ ಸಮಸ್ಯೆ ಇಲ್ಲ, ಪರವಾಗಿಲ್ಲ. ಒಂದು 5 ದಿನ 10 ದಿನ ಬಿಟ್ಟೆ ಹೋಗ್ಲಿ ಸ್ಕೂಲ್ಗೆ. ಆದರೆ ಏಕಾಏಕಿ ನೀವು ಈಗ ತಲೆಯಲ್ಲಿ ಇದೆಯಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ಹೆಂಗ್ ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ಹೇಳ್ಬಿಟ್ರೆ, ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರೆ ಹೇಳಿ, ಪರವಾಗಿಲ್ಲ. ಆಯ್ತು, ಇವತ್ತು ಮೆಟ್ರೋದಲ್ಲಿ ಓಡಾಡುವ ಸಾಕಷ್ಟು ಜನ ಮಾಸ್ಕ್ ಹಾಕೊಂಡು ಓಡಾಡೋದ್ರಂತೆ, ನೀವು ಸಲ ನೋಡ್ತಾ ಇದ್ದೆ, ಸಂತೋಷ ಆಗ್ಲಿ, ತಪ್ಪೇನಿಲ್ಲ. ಜಪಾನ್ನಲ್ಲಿ ಅದು ಪ್ರತಿದಿನ ಕೋವಿಡ್ ಬರಕ್ ಮುಂಚೆನೂ ಬಂದಾದ್ಮೇಲೂ ಅದು ರೊಟೀನ್, ಅದನ್ನ ಫಾಲೋ ಮಾಡೋಣ, ಅದ್ರಲ್ಲಿ ಸಮಸ್ಯೆ ಇಲ್ಲ. ಅದು ಪೊಲ್ಯೂಷನ್ ಕಂಟ್ರೋಲ್ಗೂ ಆಗ್ಬೋದು, ರೋಗ ಬರ್ದಿರೋ ಹತ್ರ ತಡೆಯೋಕ್ಕೂ ಆಗ್ಬೋದು, ಯಾವುದಕ್ಕಾದ್ರೂ ಸರಿ. ಹೇಳಿ, ಆ ಥರದ ರೂಲ್ಸ್ಗಳನ್ನ ಏನು ಫಾಲೋ ಮಾಡ್ಬೇಕು ಹೇಳಿ. ವ್ಯಾಕ್ಸಿನ್ ಯಾರು ಹಾಕ್ಸ್ಕೊಂಡಿಲ್ಲ ಚೆಕ್ ಮಾಡಿ, ವ್ಯಾಕ್ಸಿನ್ಗಳನ್ನ ಕಂಪ್ಲೀಟ್ ಮಾಡಿ, ಓಕೆ, ಅದನ್ನು ಹೇಳಿ, ಅದನ್ನು ಕೇಳೋಣ, ದಟ್ಸ್ ಆಲ್ಸೋ ಫೈನ್. ಇನ್ನೇನು ಆಗ್ಬೇಕು, ಇನ್ನೇನು ಮಾಡಬೇಕು ಮಾಡಿ. ಏರ್ಪೋರ್ಟ್ಗಳಲ್ಲಿ ಹೊರಗಿಂದ ಬರೋರಿಗೆ ತಪಾಸಣೆ ಕಡ್ಡಾಯವಾಗಿ ಮಾಡಲೇಬೇಕು, ಮಾಡಿ, ನೋ ಪ್ರಾಬ್ಲಮ್. ಹೊರಗಡೆ ದೇಶದಿಂದ ಯಾರಾದರೂ ಬಂದೆ, ಅಂದ್ರೆ ಅತಿ ಹೆಚ್ಚು ಸೋಂಕಿರುವ ರಾಷ್ಟ್ರಗಳಿಂದ ಬಂದ್ರೆ ಅವ್ರನ್ನ ಕ್ವಾರಂಟೈನ್ ಮಾಡ್ಬೇಕಲ್ಲ, ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಮತ್ತೊಮ್ಮೆ ಲಾಕ್ಡೌನ್ ಅಂತಾನೋ, ಮತ್ತೊಮ್ಮೆ ಈ ಅದೇನೋ ಮೆಡಿಕಲ್ ಕಿಟ್ಟು, ನಿಮ್ಮ ಮಾಸ್ಕ್ಗಳ ದಂಧೆ ಆಗಲ್ಲಪ್ಪ. MDC ಅವೆಲ್ಲ ಹೆಸರು ಕೇಳಕ್ಕೆ ರೆಡಿ ಇಲ್ಲ ನಾವು. ರ್ಯಾಪಿಡ್ ಟೆಸ್ಟು ಇಂದ ಇನ್ನೊಂದು ಯಾವುದೋ RT-PCR ಏನು RT-PCR ರೆಡಿ ಇಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ತಲೆ ಗಿರ್ ಅನ್ಬಿಡುತ್ತೆ ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಸಾಕು, ಅದ್ರ ಹೆಸರುಗಳು ಮರ್ತೋಗ್ಬಿಟ್ರೆ ಸಾಕು ಅಂತಿದ್ದೀವಿ. ಸೊ ಹೀಗಿರುವಾಗ ಒಂದು ರಾಜ್ಯ ಸರ್ಕಾರವಾಗಿ ಅಥವಾ ಕೇಂದ್ರ ಸರ್ಕಾರವಾಗ್ಲಿ ಹೆಂಗ್ ತಡೀಬಹುದು ಅನ್ನೋದನ್ನ ನೋಡಿ ಈ ಕ್ಷಣದವರೆಗೆ. ಬಿಕಾಸ್ ಮಳೆ ತುಂಬಾ ಇದೆ ರೀ, ಮಳೆ ಈ ಬೆಂಗಳೂರಿನಲ್ಲಿ, ನಾನು ಹೇಳಲ್ಲ, ಬೆಂಗಳೂರು ಒಂಥರ ಬಚ್ಚಲು ಮನೆ ತರ ಕಾಣ್ತಾ ಇದೆ. ಎಲ್ಲಿ ಕಾಲಿಟ್ರು ಪಿಚ ಅಂತ ಇದೆ. ಹೌದು, ಮಕ್ಕಳಿಗೆ ಹುಷಾರಿಲ್ದಂಗೆ ಆಗುತ್ತೆ, ವೃದ್ಧರಿಗೆ ಚಳಿ ಆಗುತ್ತೆ, ವೆದರ್ ಚೆನ್ನಾಗಿಲ್ಲ. ಸೊ ಹೀಗಿರುವಾಗ ಸಣ್ಣ ಪುಟ್ಟ ಜ್ವರಗಳು ಬರ್ಬೋದು, ಮತ್ತೊಂದಾಗಬಹುದು, ಗೊತ್ತಿಲ್ಲ. ಈಗ ಆಗ್ತಿರೋ ಟೆಸ್ಟ್ಗಳಲ್ಲಿ ಏನು ಪಾಸಿಟಿವ್ಸ್ ಬರ್ತಾ ಇದೆ, ಅದು ಸಂಪೂರ್ಣ ಕೋವಿಡ್ ಪಾಸಿಟಿವ್ ಏನಾ, ಅಥವಾ ಚಳಿ ಮತ್ತು ಜ್ವರ, ಶೀತ, ನೆಗಡಿ ಈ ತರಹದ ಗುಣಲಕ್ಷಣಗಳಿಂದ ಬರ್ತಿರುವಂತಹ ಪಾಸಿಟಿವ್, ಅದನ್ನೆಲ್ಲ ಒಂಚೂರು ನೋಡಿ ಚೆಕ್ ಮಾಡಿ.
ಜನರನ್ನ ಪ್ಯಾನಿಕ್ ಮಾಡದೇನೆ ದಯವಿಟ್ಟು ಅವರನ್ನ ಆರಾಮಾಗಿರೋ ತರ ಬಿಟ್ಟು ಅವ್ರ ಕೆಲಸ ಬಹಳ ಕಷ್ಟಪಟ್ಕೊಂಡು ಬದುಕು ಕಟ್ಕೊಂಡಿರೋದು. ಇವಾಗ ಮುಳುಗೆ ಹೋಯ್ತು, ಎಷ್ಟೋ ಜನ ಊರು ಬಿಟ್ರು, ಎಷ್ಟೋ ಜನ ಆಸ್ತಿ ಮಾರ್ಕೊಂಡ್ರು, ಎಷ್ಟೋ ಜನ ಅಂಗಡಿಗಳನ್ನ ಮಾರ್ಕೊಂಡ್ರು, ಎಷ್ಟೋ ಜನ ಸೇವಿಂಗ್ಸ್ ಕಳ್ಕೊಂಡ್ರು, ಎಷ್ಟೋ ಜನ ಲೈಫೇ ಕಳ್ಕೊಂಡ್ರು. ಅದೆಲ್ಲ ಆಗಿ ಇವಾಗ ಹೆಂಗೋ ಕಷ್ಟಪಟ್ಟು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗೆ ಹಂತ ಹಂತವಾಗಿ ಲೈಫನ್ನು ಕಟ್ಕೊಳ್ಳೋ ಸಂದರ್ಭದಲ್ಲಿ ಸರ್ಕಾರಗಳು ಮಾಡುವ ಎಡವಟ್ಟಿನಿಂದಾಗಿ ಜನರ ಮೇಲೆ ಅದನ್ನ ಹೇರುವ, ಜನರ ಮೇಲೆ ಅದನ್ನ ತಂದು ದೂಡುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಅದನ್ನು ತಡ್ಕೊಳ್ಳೋ ಶಕ್ತಿ ಈಗಂತೂ ರಾಜ್ಯದ ಜನರಿಗಿಲ್ಲ. ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ ಒಂದೊಂದೇ ಇಂಡಸ್ಟ್ರಿ ನಿಧಾನವಾಗಿ ಚೇತರಿಸ್ಕೊತಾ ಇದೆ. ಸೊ ಹೀಗಿರುವಾಗ ಮತ್ತದೇ ಹಳೆಯ ದಿನಗಳನ್ನ ವಾಪಸ್ ಕರೆತರುವ ಅಂದ್ರೆ ಕ್ಲೂ ಸಹಿತ ಕೊಡಬೇಡಿ ಅಂತ, ಒಂದು ಸಣ್ಣ ಅದ್ರ ಕ್ಲೂನು ಕೊಡಬೇಡಿ. ಹಂಗಾಗ್ಬೋದು, ಹಂಗೆ ಮಾಡ್ಬಿಡ್ಬೋದು, ಬೇಡ. ನಿಮ್ಮ ಕೈ ಮುಗಿದು ಬೇಡ್ಕೋತೀವಿ, ಅದು ಮಾತ್ರ ಮತ್ತಾಗದೇ ಇರಲಿ. ಬದುಕು ಎಂದಿನಂತೆ ಸಹಜವಾಗಿ ನಡೆಯುವಾಗಲಿ ನಡೀತಾ ಇದೆ, ಅದನ್ನ ಹಾಗೆ ನಡ್ಕೊಂಡು ಹೋಗ್ಬಿಡಿ. ಏನೇನು ಸಿದ್ಧತೆಗಳು ನೀವು ಸರ್ಕಾರದ ಮಟ್ಟದಲ್ಲಿ ಮಾಡ್ಕೋಬೇಕು ಮಾಡ್ಕೊಳ್ಳಿ, ಏನೇನು ಕಾರ್ಯರೂಪವನ್ನು ತರಬೇಕು ಅದನ್ನು ತನ್ನಿ, ಏನೇನು ಕಟ್ಟೆಚ್ಚರ ವಹಿಸಬೇಕು ಅದನ್ನು ವಹಿಸಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳನ್ನು ತರಬೇಕು ತನ್ನಿ, ಎಲ್ಲೆಲ್ಲಿ ಏನೇನು ಆಗಬೇಕು ಅಂತಿದೆ ಅದನ್ನೆಲ್ಲ ಮಾಡಿ. ಆದರೆ ಜನರ ಮೇಲೆ ಏಕಾಏಕಿ ಬೇರೆ ತರಹದ ಒತ್ತಡಗಳನ್ನು ಹೇರುವ ಕೆಲಸವನ್ನ ಯಾವ ಸರ್ಕಾರವೂ ಮಾಡದಿರಲಿ ಅಂತ ಬೇಡಿಕೊಳ್ಳುತ್ತೇವೆ. ನಿಮಗೇನನ್ಸುತ್ತೆ? ಮತ್ತೆ ಲಾಕ್ಡೌನ್ಗೆ ರೆಡಿ ಇದ್ದೀರಾ ನೀವು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.